ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ. ನಾನು ಜನತಾ ಇಂಡಿಪೆಂಡೆಂಟ್ PU ಕಾಲೇಜಲ್ಲಿ ಓದ್ತಿದ್ದೆ. ನನಗೆ ಈಗ ಸೆಕೆಂಡ್ PUC ರಿಸಲ್ಟಲ್ಲಿ 598 ಬಂದಿತ್ತು. ಸ್ಟೇಟ್ ಸೆಕೆಂಡ್ ರ್ಯಾಂಕ್, ಉಡುಪಿ ಡಿಸ್ಟ್ರಿಕ್ಟಲ್ಲಿ ಫಸ್ಟ್ ರ್ಯಾಂಕ್. ನನಗೆ ಈ ಮಾರ್ಕ್ ತಗೊಂಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಮನೆಯವರು ಮತ್ತು ಜನತಾ ಕಾಲೇಜಿನವರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಮತ್ತು ಜನತಾ ಕಾಲೇಜಲ್ಲೂ ತುಂಬ ಒಳ್ಳೆ ಎಜುಕೇಷನ್ ಇತ್ತು. ಹಾಗೆ ನನಗೆ NCERT ಅದನ್ನೆಲ್ಲ ಓದೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು, ಟಿಕೆಟ್ ಕೊಟ್ಟಿದ್ರು, ಎಲ್ಲ ಹೆಲ್ಪ್ ಮಾಡಿದ್ರು. ನನಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೆ. ಯಾವ ರೀತಿ ಪ್ರಿಪೇರ್ ಆಗಿದ್ದೀರಿ ನೀವು ಎಕ್ಸಾಮಿಗೆ? ನಾನು ಎಕ್ಸಾಮಿಗೆ ಅಂದರೆ ಫಸ್ಟಿಗೆ ಒಂದು 2-3 ಅವರ್ಸ್ ಓದ್ತಿದ್ದೆ. ಲಾಸ್ಟಿಗೆ ಒಂದು 2-3 ಮಂತ್ಸ್ ಇರುವಾಗ 5 hours 6 hours ಓದಿದೆ ಎಲ್ಲದು ಸಬ್ಜೆಕ್ಟ್. ಆದರೆ ಲ್ಯಾಂಗ್ವೇಜ್ ಓದಿರಲಿಲ್ಲ, ಲಾಸ್ಟಿಗೆ ಕವರ್ ಮಾಡಿದೆ. ಫಸ್ಟ್ ಕೋರ್ ಸಬ್ಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ. ಅದಾದ ನಂತರ ರಿವಿಷನ್ ಮಾಡಿದೆ. ಈಗ ಮನೆಯವರು ಮತ್ತು ಶಿಕ್ಷಕರು ಯಾವ ರೀತಿ ನೀವು ಸಪೋರ್ಟ್ ಮಾಡಿದ್ರಿ? ಮನೆಯವರಂದರೆ ನಂಗೆ ಅಮ್ಮ ಹಂಗೆ ಇಷ್ಟು ಕಷ್ಟ ತೆಗಿಕಂದೇಳಿ ಅಂತ ಹೇಳಿಲ್ಲ, ಪಾಸ್ ಸಾಕಂದೇಳಿ ಹೇಳಿದ್ರು. ಯಾರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಮತ್ತು ನನ್ನಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರ್, ಅಪ್ಪ ಬಿಸ್ನೆಸ್ ಮ್ಯಾನ್. ಮತ್ತು ನಮಗೆ ಜನತಾ ಕಾಲೇಜಲ್ಲೂ ಹಾಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಮತ್ತು ಟೀಚರ್ಸ್ನೆಲ್ಲ ಕರೆಸಿ ಲಾಸ್ಟಿಗೆ MCQs ಮಾಡಿ ತುಂಬ ಹೆಲ್ಪ್ ಮಾಡಿದ್ರು. ನಾನೆಲ್ಲ ಕ್ಲಾಸಿಗೆ ಬಂದಿದ್ದೆ. ಫ್ಯೂಚರಲ್ಲಿ ಏನಾಗ್ತದೆ? ಫ್ಯೂಚರಲ್ಲಿ ನಾನು MSc BSc ಮಾಡಿ ಗೌರ್ಮೆಂಟ್ ಲೆಕ್ಚರ್ ರೆಡಿ ಮಾಡಿದೆ. 26ರ ದ್ವಿತೀಯ PUC ವಾರ್ಷಿಕ ಫಲಿತಾಂಶದಲ್ಲಿ ಕುಂದಾಪುರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಕಳೆದ ಒಂದು 3 ಶೈಕ್ಷಣಿಕ ಅವಧಿಯಲ್ಲಿ 100% 100 ಫಲಿತಾಂಶನ ಕೊಟ್ಕೊಂಡು ಬಂದು, ಹಾಗೆ ಈ ಒಂದು 4ನೇ ಒಂದು ಶೈಕ್ಷಣಿಕ ಅವಧಿಯಲ್ಲಿ ರಾಜ್ಯ ಮಟ್ಟದ ಹಲವಾರು ರ್ಯಾಂಕ್ಗಳು, ಅದರಲ್ಲೂ ಪ್ರತಿಷ್ಠಿತವಾದ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ 598 ಅಂಕಗಳನ್ನು ನಮ್ಮ ವಿದ್ಯಾರ್ಥಿನಿ ರಶ್ಮಿ ತಂದುಕೊಟ್ಟಿದ್ದಾಳೆ. ಅಂತ ಹೇಳಿದರೆ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್, ಕೇವಲ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಮಾತ್ರವಲ್ಲದೆ ರಾಜ್ಯಕ್ಕೆ ತೃತೀಯ, ರಾಜ್ಯಕ್ಕೆ 4ನೇ ರ್ಯಾಂಕ್ ವಿಜ್ಞಾನ ವಿಭಾಗದಲ್ಲಿ, ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್, ರಾಜ್ಯಕ್ಕೆ 5ನೇ ರ್ಯಾಂಕ್, ಇವೆಲ್ಲ ರ್ಯಾಂಕ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ತಂದುಕೊಟ್ಟಿದ್ದಾರೆ. ನಮಗೆ ಈ ಸಂಸ್ಥೆಗೆ ರಿಸಲ್ಟ್ಸನ್ನು ಕೊಟ್ಟಂಥ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ, ಹಾಗೆ ಹಗಲು ರಾತ್ರಿಯಿಂದ ಶ್ರಮಿಸಿದಂಥ ನನ್ನೆಲ್ಲ ಉಪನ್ಯಾಸಕ ವೃಂದದವರಿಗೂ, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ, ಹಾಗೆ ಅದರಲ್ಲೂ ಮುಖ್ಯವಾಗಿ ನಾವೇನು ಒಂದು ಕಾಳಜಿನ ಇಟ್ಕೊಂಡು ನಮ್ಮ ಮಕ್ಕಳನ್ನು ಒಂದು ದ್ವಿತೀಯ PUCಯಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡಬೇಕಂತ ಹೊರಟಿದ್ದೇವೆ, ಅದಕ್ಕೆ ಪೂರಕವಾಗಿ ನಮ್ಮ ಪೋಷಕರು ಇದ್ದವರು ಎಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದ ಹೇಳಲಿ ಇಷ್ಟಪಡ್ತೀನಿ. ಅದೇ ರೀತಿ ಈಗ ನಾವು ಹೇಳ್ತೇವೆ, ಮುಂಚೊಂದು ದಿನ ಇತ್ತು ಕಾರ್ಕಳ, ಮಂಗಳೂರು ಅನ್ನುವಂಥ ಶಿಕ್ಷಣ ಕ್ರಾಂತಿ ಮಾಡ್ತಾಯಿದೆ ಅಂತ ಹೇಳ್ಕೊಂಡು. ಇಲ್ಲ, ಖಂಡಿತವಾಗಿ ಹೇಳ್ತೀನಿ, ನಮ್ಮ ಕುಂದಾಪುರ ಬೈಂದೂರು ತಾಲೂಕಲ್ಲಿ ಶಿಕ್ಷಣ ಕ್ರಾಂತಿ ಆಗ್ತದೆ. ಆ ಶಿಕ್ಷಣ ಕ್ರಾಂತಿಗೆ ಪೂರಕ ಎನ್ನುವಂತೆ ಇವತ್ತು ರಶ್ಮಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ತೋರಿಸಿದ್ದಾಳೆ. ಯಾಕಂತ ಹೇಳಿದರೆ ರಾಜ್ಯದಲ್ಲಿ 2ನೇ ರ್ಯಾಂಕ್ ಅಂತ ಹೇಳಿದರೆ ಅದು ದೊಡ್ಡ ಉತ್ಕೃಷ್ಟವಾದ ಸಾಧನೆ. ಹಾಗೆ ಮುಂಬರುವ ದಿನಗಳಲ್ಲಿ ಈಗ ನಮ್ಮದೇನು CET ಮತ್ತು NEET ರಿಸಲ್ಟ್ಸ್ಗಳಿದ್ದಾವೆ, ಖಂಡಿತವಾಗಿ ಒಂದು ಬೆಸ್ಟ್ ರಿಸಲ್ಟ್ಸನ್ನು ನಮ್ಮ ಸಂಸ್ಥೆ ಕೊಡ್ತದೆ. ಹಾಗೆ ಈ ಹಿಂದೆ ಸ್ವಲ್ಪವನ್ನು ಅವಲೋಕನೆ ಮಾಡಿದರೆ ನಮ್ಗೆ ಗೊತ್ತಿದೆ, ಕಳೆದ ಒಂದು ತಿಂಗಳ ಹಿಂದಷ್ಟೇ ಬಂದಂಥ ಕಂಪನಿ ಸೆಕ್ರೆಟರಿ ಫೌಂಡೇಶನ್ ಎಕ್ಸಾಮಿನೇಷನಲ್ಲಿ ಉಡುಪಿ ಜಿಲ್ಲೆಗೆ ಸರಿಸುಮಾರು 44 ವಿದ್ಯಾರ್ಥಿಗಳಲ್ಲಿ 42 ವಿದ್ಯಾರ್ಥಿಗಳು ತೆರಗಡೆ ಆಗಿದ್ದರು. JEE ಮೇನ್ಸಲ್ಲಿ ಒಂದು 4ರಿಂದ 5 ವಿದ್ಯಾರ್ಥಿಗಳು 98ರಿಂದ 99% ತಗೊಂಡು ಹೋಗಿದ್ದಾರೆ. ಅದೇ ರೀತಿ JEE BRಕಲ್ಲಿ ಸುಜಲ್ ತೋಳ 98+ ಪರ್ಸೆಂಟೈಲ್, UCD ಎಕ್ಸಾಮಿನೇಷನಲ್ಲಿ ಆಲ್ ಇಂಡಿಯಾ ಲೆವೆಲ್ 179th ರ್ಯಾಂಕ್, ಹೀಗೆ ಹಲವಾರು ರ್ಯಾಂಕ್ಗಳನ್ನು ಕೊಟ್ಟಂಥ ಸಂಸ್ಥೆಯನ್ನು ಜನತಾ ಪದವಿ ಪೂರ್ವ ಕಾಲೇಜು ಮಾಡಿ, ಹಾಗೆ ಈ ಒಂದು ರಿಸಲ್ಟ್ಸ್ಗೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ.